Yes, my dear students, ನಾವು ಟೈಟಲ್ ಕೊಟ್ಟಿದ್ದೇವೆ SSLC ಇಂಗ್ಲಿಷ್ ವೆರಿ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ಅಂತ ಹೇಳಿ. ಇಲ್ಲಿ 3 ಅಂಕದ ಪ್ರಶ್ನೆ ನಾವು ಡಿಸ್ಕಸ್ ಮಾಡೋಣ. 3 ಅಂಕದ ಯಾವ್ದಂದ್ರೆ 4 ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡೋಣ. ಯಾವಂದ್ರೆ ವೆರಿ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ನಾವು ಡಿಸ್ಕಷನ್ ಮಾಡೋಣ. ಎಕ್ಸ್ಟ್ರಾಕ್ಟ್ಸ್ ಅಂದ್ರೆ ಆರ್ ಸಿ ಅಂದ್ರೆ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಹೇಳ್ತೇವಲ್ಲ ಅವನ್ನ ಡಿಸ್ಕಷನ್ ಮಾಡೋಣ. ಒಂದು ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ, ಅದಕ್ಕೆ 3 ಕ್ವಶನ್ಸ್ ಕೇಳ್ತಾರೆ. ಒಂದು ಸ್ಟೇಟ್ಮೆಂಟ್ ABC ಅಂತ ಹೇಳಿ. ಸೊ 3 ಕ್ವಶನ್ಸ್ ಕೇಳ್ತಾರೆ. ಇಂಥ ಕ್ವಶನ್ಸ್ ಗಳು 4 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಟೋಟಲ್ 12 ಮಾರ್ಕ್ಸ್. ಓಕೆ, ಸೊ ಇದು SSLC ಅವರಿಗೆ ಮಾಡ್ತಾ ಇರುವಂತ 2024 ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ವಿಡಿಯೋಲ್ಲಿ 20 ವಿಡಿಯೋ, ಉಳಿದ ಎಲ್ಲ ವಿಡಿಯೋ ಲಿಂಕ್ ಅನ್ನ ಐ ಬಟನ್ ಮೇಲೆ ಬರುತ್ತೆ ಮತ್ತು ವಿಡಿಯೋದ ಕೊನೆ ಕೂಡ ಬರ್ತಾ ಮೇಲೆ ಕ್ಲಿಕ್ ಮಾಡಿ ಅವನ್ನ ನೀವು ನೋಡ್ಬೋದು. ಓಕೆ, ಎಸ್, ಹಾಗಾದ್ರೆ ಇಲ್ಲಿ ಸೊ read the following instructions and answer the questions that follow on the conversation. 4 3 is 12. So whom can I call? He asked quickly. ಯಾರನ್ನ ಕರೀಲಿ ಅಂತ ಕೇಳ್ತಾರೆ. ಅವನು ಅಂದ್ರೆ ಇಲ್ಲಿ ಯಾರು? Who asked this question? Baleshwar Mishra asked this question. ಇಲ್ಲಿ ಮುಂದೆ ಬರೀಬಹುದು asked this question. Okay, ಆಮೇಲೆ next, why did he quickly ask? ಅದಕ್ಕಾಗಿ ಬೇಗನೆ ಕೇಳ್ತಾನೆ ಅಂದ್ರೆ he was afraid she Roma would black out once more ಅಂತ ಅದಕ್ಕಾಗಿ ಆತ he asked quickly. What was the reply? ಏನ್ ರಿಪ್ಲೈ ಆಗಿತ್ತು? My brother Dinesh said ಅಂತ ರಿಪ್ಲೈ ಆಗಿತ್ತು. I did not sell them the trees in the orchard ಅಂತ ಹೇಳ್ತಾರೆ. ಯಾರು? ಉಳಿದಾಯ್ ಅಂದ್ರೆ ಯಾರು? I is Donald. Okay, ಆಮೇಲೆ who didn't the speaker sell the trees to? ಯಾರಿಗೆ ಮಾರ್ಲಿಲ್ಲ? The speaker didn't sell the trees to Americans ಗೆ ಮಾರ್ಲಿಲ್ಲ. ಯಾವ್ದನ್ನ? The trees in the orchard government. Why didn't the speaker sell the trees? ಏತಕ್ಕೆ ಮಾರ್ಲಿಲ್ಲ ಅಂದ್ರೆ so he couldn't sell the trees because they belong to the children of Rio and Meadow. ಆ ತನಕ ಆತ ಮಾರ್ಲಿಕ್ಕೆ ಆಗ್ಲಿಲ್ಲ. Next, the first man to move shall spend the rest of the night in irons. The discord lesson of the question is, who gave this warning? ಯಾರು ವಾರ್ನಿಂಗ್ ಕೊಡ್ತಾರೆ ಅಂದ್ರೆ Columbus gave this warning. What made the speaker do this warning? ಎತ್ತಕಾಯಿ ಕೊಡ್ತಾರೆ ಅಂದ್ರೆ the seamen rushed towards him wildly. ಆಮೇಲೆ what was the reaction to this warning ಅಂದ್ರೆ so they stopped moving particularly in a note forward ಅಂತ ಕೊಟ್ಟಿದ್ರು. In a last question, but his little daughter whispered as he took his icy under. So the Tempest Parmindra, whose daughter was he? She was the captain's daughter. What did she say to him? She held his hand gently and asked if God protected them on the land, would he not protect them on the special? So what was the effect of her words? Our words, the effect ಅಂದ್ರೆ so her innocent words filled the sailors with new hope. Perfect answer. ಇಷ್ಟು 4 ಇಂಪಾರ್ಟೆಂಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನೋಡ್ತೀನಿ ನಮ್ಮ ವಿಡಿಯೋದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಆಗ್ರಿ ಮತ್ತು ನೋಟಿಫಿಕೇಶನ್ ಆಲ್ ಕ್ಲಿಕ್ ಮಾಡ್ರಿ. ನಾನು ಯಾವಾಗ ಯಾವುದೇ ವಿಧಾನ ಕೂಡ ನಿಮ್ಮ ಕೈ ತಲುಪ್ತಾ ಇರ್ತವೆ ನೋಟಿಫಿಕೇಶನ್ ಮೂಲಕ. ಓಕೆ, ನಮ್ಮ ಚಾನಲ್ ಕೂಡ ಸಪೋರ್ಟ್ ಮಾಡಬಹುದು ಜಾಯಿನ್ ಆಗೋದರ ಮೂಲಕ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.